ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಈಸಿ ಹಾಗೆ ಸಿಂಪಲ್ ಆಗಿ ಒಂದು ಸೀರೆ ಕುಚ್ಚು ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲೇ ಬರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಿಂದ ನೋಟಿಫಿಕೇಶನ್ ಬೇಗ ಬಂದು ತಲುಪತ್ತೆ. ನಾನು ಇವತ್ತಿನ ಡಿಸೈನ್ಗೆ ನಾನು ರೆಗ್ಯುಲರ್ ನೀಡಲ್ ನಂಬರ್ 10 ತಗೊಂಡಿದ್ದೀನಿ. ಹಾಗೆ 6 ಎಳೆ ದಾರ. ಮೊದಲಿಗೆ ನಾನು ಸ್ಯಾರಿಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಆದ್ಮೇಲೆ ನಾನು ಇವಾಗ ಚೈನ್ಗಳನ್ನ ಹಾಕೋತಾ ಇದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ನಾನಿಲ್ಲಿ 5 ಚೈನ್ ಹಾಕೊಂಡಿದ್ದೀನಿ. ನೋಡಿ ಈ ರೀತಿ ಬರುತ್ತೆ. ಇವಾಗ ಸೂಜಿ ಮೇಲೆ ದಾರ ತಗೊಂಡು ನಾವು ಎಲ್ಲಿಗೆ ಲಾಕ್ ಮಾಡಿದ್ವಿ ಅಲ್ವಾ ಅದೇ ಪಾಯಿಂಟ್ಗೆನೆ ನೀಡಲ್ನ ಹಾಕಿ ದಾರ ತೆಗೆದು ನಾನು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಸೇಮ್ ಪಾಯಿಂಟ್ಗೆನೆ ವರ್ಕ್ ಮಾಡ್ಕೋಬೇಕು. ಸೊ ಆ ರೀತಿ ವರ್ಕ್ ಮಾಡ್ಕೊಂಡಾಗ ನಮ್ಗೆ ಈ ತರ ಒಂದು ಲೂಪ್ ತರ ಫಾರ್ಮ್ ಆಗತ್ತೆ. ನೋಡಿ ಒಂದು ಲೂಪ್ ತರ ನಮ್ಗೆ ಫಾರ್ಮ್ ಆಗತ್ತೆ. ಇವಾಗ ನಾವು 1 2 3 ಚೈನ್ ಹಾಕೊಂಡು ಸೂಜಿ ಮೇಲೆ ದಾರ ತಗೊಳ್ಳಿ. 3 ಚೈನ್ ಎಲ್ಲಿಗೆ ಬರುತ್ತೋ ಇರುತ್ತೆ ಈ ರೀತಿ ಸ್ಟ್ರೈಟ್ ಆಗಿಟ್ಟು ನೀಡಲ್ಲ ನೋಡ್ಕೊಂಡು ಅಲ್ಲಿಗೆ ನಾವು ಡೈರೆಕ್ಟ್ ಆಗಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದ್ಮೇಲೆ ನಾವಿವಾಗ 3 ಚೈನ್ ಹಾಕೊಳ್ಳಿ. 3 ಚೈನ್ ಹಾಕಿ ಸೂಜಿ ಮೇಲೆ ದಾರ ತಗೊಂಡು ನಾವೆಲ್ಲಿ ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ ಅದೇ ಪಾಯಿಂಟ್ಗೆ ಇನ್ನ ಒಂದು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಫ್ರೆಂಡ್ಸ್ ಹಾಗೇನೆ ನಾನು ಮೆಟೀರಿಯಲ್ಸ್ ಪರ್ಚೇಸ್ ಮಾಡೋದು ಕವಿತಾ ಎಂಟರ್ಪ್ರೈಸ್ ಅಲ್ಲಿ. ಅವರ ಒಂದು ಶಾಪ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಹಾಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ನ ಕೂಡ ನೀವು ಬ್ಲೂ ಕಲರ್ ಅಲ್ಲಿ ನೋಟ್ ಮಾಡ್ಕೋಬಹುದು. ನೀವು ಅವ್ರಿಗೆ ವಾಟ್ಸ್ಆಪ್ ಮಾಡಿದ್ರೆ ನಿಮ್ಗೆ ಏನೇ ಮೆಟೀರಿಯಲ್ಸ್ ಬೇಕಂದ್ರೆ ಅವರು ಕಳಿಸ್ಕೊಡ್ತಾರೆ. ಮತ್ತೆ 3 ಚೈನ್ ಹಾಕೊಂಡು ಸೂಜಿ ಮೇಲೆ ದಾರ ತಗೋತೀನಿ. ಸೊ ಎಲ್ಲಿಗೆ ಬರುತ್ತೋ ಈ ರೀತಿ ಸ್ಟ್ರೈಟ್ ಆಗಿಟ್ಟು ನೋಡ್ಕೊಂಡು ನಾನು ಅಲ್ಲಿಗೆ ಡೈರೆಕ್ಟ್ ಆಗಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. ಮತ್ತೆ ಇವಾಗ 3 ಚೈನ್ ಹಾಕೊಳ್ಳಿ. 3 ಚೈನ್ ಹಾಕಿ ಸೂಜಿ ಮೇಲೆ ದಾರ ತಗೊಂಡು ಸೇಮ್ ಪಾಯಿಂಟ್ಗೆ ಇನ್ನ ಒಂದು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್ ಹಾಗೇನೆ ಯಾರಿಗಾದ್ರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಯೆಲ್ಲೋ ಕಲರ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ಡೈರೆಕ್ಟ್ ಆಗಿ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಆನ್ಲೈನ್ ಹಾಗೆ ಆಫ್ಲೈನ್ 2 ರೀತಿ ಕ್ಲಾಸಸ್ ಇರುತ್ತೆ. ಮತ್ತೆ 3 ಚೈನ್ ಹಾಕೊಂಡು ಈ ರೀತಿ ಸ್ಟ್ರೈಟ್ ಆಗಿ ನೋಡಿ ನಾನು ಡೈರೆಕ್ಟ್ ಆಗಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. ಡಬಲ್ ಕ್ರೋಶೆ ಆದ್ಮೇಲೆ 3 ಚೈನ್ ಹಾಕೊಳ್ಳಿ. ನಾವು ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ ಅದೇ ಪಾಯಿಂಟ್ಗೆನೆ ಇನ್ನ ಒಂದು ಡಬಲ್ ಕ್ರೋಶೆ. ಇದು ಇವತ್ತಿನ ಡಿಸೈನ್ದು ಬೇಸ್ ಲೈನ್ ಆಗಿರುತ್ತೆ. ಇದೇ ತರ ಸೀರೆ ಪೂರ್ತಿ ನಾವು ವರ್ಕ್ ಅನ್ನ ಮಾಡ್ಕೋಬೇಕಾಗತ್ತೆ. ನೋಡಿ ಇದು ವರ್ಕ್ ಮಾಡಿದ್ಮೇಲೆ ಈ ರೀತಿ ಕಾಣಿಸುತ್ತೆ ನಮ್ಗೆ. ಸೊ ಇದೇ ತರ ನಾವು ಸೀರೆ ಪೂರ್ತಿ ಬೇಸ್ ಲೈನ್ ಆಗಿ ವರ್ಕ್ ಮಾಡ್ಕೋಬೇಕು. ನೋಡಿ ಕಂಪ್ಲೀಟ್ ಆಗಿ ಸೀರೆ ಪೂರ್ತಿ ನಾವು ವರ್ಕ್ ಮಾಡಿ ಆಗಿದೆ. ವರ್ಕ್ ಮಾಡ್ಕೊಂಡ್ಮೇಲೆ ಈ ರೀತಿ ಕಾಣಿಸುತ್ತೆ ನಮ್ಗೆ. ಗ್ಯಾಪ್ಗಳು ಅಷ್ಟೇ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಳ್ಳಿ. ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಬನ್ನಿ ಇವಾಗ ನೆಕ್ಸ್ಟ್ ಲೇಯರ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನೆಕ್ಸ್ಟ್ ಲೇಯರ್ಗೆ ನೀವು ಬೇಕಾದ್ರೆ ಸೇಮ್ ಕಲರ್ ದಾರನೇ ತಗೋಬಹುದು. ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಬೇರೆ ಕಲರ್ ದಾರನ ತಗೊಂತಿದ್ದೀನಿ. ಅಂದ್ರೆ ಪಲ್ಲು ಕಲರ್ ದಾರನ ತಗೋತಾ ಇದ್ದೀನಿ. ಇವಾಗ ನಾವಿಲ್ಲಿ ಈ ಕಲರ್ ದಾರನ ಲಾಕ್ ಮಾಡ್ಕೋಬೇಕು. ಎದಕ್ಕೆ ಲಾಕ್ ಮಾಡ್ಕೋತಾ ಇದೀನಿ ಅಂತ ಅಂದ್ರೆ ನೋಡ್ತಾ ಇರ್ಬೋದು ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಾವು 5 ಚೈನ್ ಹಾಕಿದ್ವಿ ಅಲ್ವಾ ಅಲ್ಲಿ ಮೇಲ್ಗಡೆಗೆ ಯಾವ್ದಾದ್ರು ಒಂದು ಚೈನ್ಗೆ ಈ ರೀತಿ ದಾರನ ಎಳ್ಕೊಂಡು ನಾವು ರೆಗ್ಯುಲರ್ ನಾಟ್ಗಳನ್ನ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಮೇಲ್ಗಡೆ ಚೈನ್ ಅಂದ್ರೆ ನಾವು 5 ಚೈನ್ ಹಾಕಿದ್ವಿ ಅಲ್ವಾ ಸ್ಟಾರ್ಟಿಂಗ್ ಅಲ್ಲಿ. ಸೊ ಅಲ್ಲಿ ಯಾವ್ದಾದ್ರು ಒಂದು ಚೈನ್ಗೆ ನಾವು ಹಾಕಿ ಲಾಕ್ ಮಾಡ್ಕೊಳ್ಳೋಣ. 2 ಗಂಟುಗಳನ್ನ ಹಾಕೊಳ್ಳಿ. ಇವಾಗ ಸೇಮ್ ಪಾಯಿಂಟ್ಗೆ ನೀಡಲ್ ಹಾಕ್ತಿದ್ದೀನಿ. ಎಲ್ಲಿಗೆ ಗಂಟು ಹಾಕಿದ್ವಿ ಅಲ್ವಾ ಅದೇ ಪಾಯಿಂಟ್ಗೆ ನೀಡಲ್ನ ಹಾಕಿ ದಾರ ತೆಗೆದು ಒಂದು ಚೈನ್ ಹಾಕೋತೀನಿ. ಚೈನ್ ಹಾಕಿ ಆದ್ಮೇಲೆ ನೋಡಿ ಇದು ಗ್ಯಾಪ್ ಕಾಣಿಸುತ್ತಲ್ಲ 5 ಚೈನ್ಗೂ ಹಾಗೆ ಡಬಲ್ ಕ್ರೋಶೆ ಗ್ಯಾಪ್. ಈ ಗ್ಯಾಪ್ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶೆ. ಮತ್ತೆ ಇವಾಗ ಸೇಮ್ ಗ್ಯಾಪ್ಗೆನೆ ಇನ್ನ ಒಂದು ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. ನೋಡಿ ಸೇಮ್ ಗ್ಯಾಪ್ಗೆನೆ ವರ್ಕ್ ಮಾಡ್ಕೋಬೇಕು. ಮತ್ತೆ ಸೇಮ್ ಗ್ಯಾಪ್ಗೆ ಇನ್ನ ಒಂದು ಸಿಂಗಲ್ ಕ್ರೋಶೆ. 3 ಸಿಂಗಲ್ ಕ್ರೋಶೆ ಆದ್ಮೇಲೆ ನೋಡಿ 3 ಚೈನ್ ಹಾಕಿದ್ವಿ ಅಲ್ವಾ ಈ 3 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ. ಮತ್ತೆ ಸೂಜಿ ಮೇಲೆ ದಾರ ತಗೊಳ್ಳಿ. ನೆಕ್ಸ್ಟ್ ಇಲ್ಲಿ 2 ಡಬಲ್ ಕ್ರೋಶೆ ಮಧ್ಯೆ 3 ಚೈನ್ ಹಾಕಿದ್ವಿ ಅಲ್ವಾ ಆ ಒಂದು 3 ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಸೊ ಇದು 3 ಚೈನ್ ಗ್ಯಾಪ್ ಕಂಪ್ಲೀಟ್ ಆಗಿ ಫಿಲ್ ಆಗೋವರೆಗೂ ನಾವು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು.
ಹಾಗೆ ಇಲ್ಲಿ ಡಬಲ್ ಕ್ರೋಶೆ ಲೆಂತ್ ಕಡೆ ಫೋಕಸ್ ಮಾಡ್ಕೊಳ್ಳಿ. ಜೊತೆಗೆ ಒಂದ್ರ ಮೇಲೆ ಒಂದು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಡಿ, ಒಂದಾದ್ಮೇಲೆ ಒಂದು ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಲೆಂತ್ ನ ಬ್ಯಾಲೆನ್ಸ್ ಮಾಡೋದನ್ನ ಮರಿಬೇಡಿ. ನೋಡಿ ಸೇಮ್ ಪಾಯಿಂಟ್ಗೆ ನೀಡಲ್ ನ ಹಾಕಿ ವರ್ಕ್ ಮಾಡ್ಕೋಬೇಕು. ಇಲ್ಲಿ ಡಬಲ್ ಕ್ರೋಶೆ ಕಂಪ್ಲೀಟ್ ಆಗಿ ಫಿಲ್ ಮಾಡಿದ್ರೇನೆ ಈ ಒಂದು ಡಿಸೈನ್ ಚೆನ್ನಾಗಿ ಕಾಣಿಸೋದು. ಸ್ಟಾರ್ಟಿಂಗ್ ಅಲ್ಲಿ ಮಾಡ್ಬೇಕಾದ್ರೆ ಕೌಂಟಿಂಗ್ಸ್ ಕಡೆ ಗಮನ ಕೊಡಬೇಡಿ. ಫಸ್ಟ್ ಆರ್ಚ್ಗೆ ಎಷ್ಟು ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ನಾವು ನೋಡ್ಕೊಳ್ಳೋಣ. ಅದೇ ಒಂದು ಕೌಂಟಿಂಗ್ ಮೇಲೆ ನಾವು ವರ್ಕ್ ಅನ್ನ ಮಾಡ್ಕೋತಾ ಹೋಗ್ಬೇಕು. ನೋಡಿ ಒಂದೇ ಪಾಯಿಂಟ್ಗೆನೆ ವರ್ಕ್ ಮಾಡ್ಕೊಳ್ಳಿ, ಅಂದ್ರೆ ಸೇಮ್ 3 ಚೈನ್ ಗ್ಯಾಪ್ಗೆನೆ ವರ್ಕ್ ಅನ್ನ ಮಾಡ್ಕೋಬೇಕು. ನಾವು 2 ಡಬಲ್ ಕ್ರೋಶೆ ಮಧ್ಯೆ 3 ಚೈನ್ ಹಾಕಿದ್ವಿ ಅಲ್ವಾ, ಆ ಒಂದು 3 ಚೈನ್ ಗ್ಯಾಪ್ಗೆ ವರ್ಕ್ ಮಾಡ್ಕೋಬೇಕು. ಕಂಪ್ಲೀಟ್ ಆಗಿ ಫಿಲ್ ಮಾಡ್ತಾ ವರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಟೋಟಲ್ ಆಗಿ ನಾನು 13 ಡಬಲ್ ಕ್ರೋಶೆನ ಹಾಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಇಲ್ಲಿ 3 ಚೈನ್ ಗ್ಯಾಪ್ಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ, ಅಂದ್ರೆ ಆರ್ಚ್ ನ ಎಂಡ್ ಮಾಡ್ಕೊಂಡೆ. ಇವಾಗ ನೆಕ್ಸ್ಟ್ ಇಲ್ಲಿ 2 ಡಬಲ್ ಕ್ರೋಶೆ ಮಧ್ಯೆ 3 ಚೈನ್ ಹಾಕಿದ್ವಿ ಅಲ್ವಾ, ಅಲ್ಲಿಗೆ ನಾನು 2 ರಿಂದ 3 ಸಿಂಗಲ್ ಕ್ರೋಶೆಗಳನ್ನ ಹಾಕೋತೀನಿ. ನೋಡಿ 3 ಸಿಂಗಲ್ ಕ್ರೋಶೆ ಹಾಕೊಂಡೆ. ಇವಾಗ ನೆಕ್ಸ್ಟ್ 3 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ. ನೋಡಿ ಇಲ್ಲಿಗೆ ಸಿಂಗಲ್ ಕ್ರೋಶೆ ಹಾಕೊಂಡು ಇವಾಗ ಇಲ್ಲಿಂದಾನೆ ಡೈರೆಕ್ಟ್ ಆಗಿ 2 ಡಬಲ್ ಕ್ರೋಶೆ ಮಧ್ಯ 3 ಚೈನ್ ಇತ್ತಲ್ವಾ, ಅಲ್ಲಿಗೆ ನಾವು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ನಾವೇನು ಇಲ್ಲಿ ಆರ್ಚ್ ಆದ್ಮೇಲೆ 3 ಸಿಂಗಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಆ ಒಂದು ಜಾಗಕ್ಕೆ ಕುಚ್ಚನ್ನ ಬಿಡೋ ಅಂತದ್ದು. ನಾನು 2 ಆರ್ಚ್ ನ ಮಾಡಿ ತೋರಿಸ್ತೀನಿ ನಿಮ್ಗೆ. ಫ್ರೆಂಡ್ಸ್ ನೋಡ್ತಾ ಇರ್ಬೋದು 2 ಆರ್ಚ್ಗಳು ಕಂಪ್ಲೀಟ್ ಆಗಿದೆ. 2 ಆರ್ಚ್ ಮಧ್ಯೆ ನಮ್ಗೆ ಇಲ್ಲಿ ಸಿಂಗಲ್ ಕ್ರೋಶೆ ಹಾಕಿದೀವಿ ಅಲ್ವಾ, ಅಲ್ಲಿಗೆ ಕುಚ್ಚು ಬರುತ್ತೆ. ಆರ್ಚ್ ಏನಾದ್ರು ನಿಮ್ಗೆ ತುಂಬಾ ಪ್ಲೇನ್ ಆಯ್ತು ಅಂತ ಅನ್ಸುತ್ತೆ, ತುಂಬಾ ಹೋಲ್ ರೀತಿ ಕಾಣಿಸ್ತಾ ಇದೆ ಅಂದ್ರೆ ಒಂದು ಬೀಡ್ ನ ಕೂಡ ನೀವು ಹಾಕೋಬಹುದು. ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನಾನು ಡಿಸೈನ್ ಕಂಪ್ಲೀಟ್ ಆಗಿ ಕುಚ್ಚು ಕೂಡ ಕಟ್ಕೊಂಡಿದ್ದೀನಿ. ಕುಚ್ಚನ್ನ ಕಟ್ಟೋದಕ್ಕೆ 135 ಎಳೆ ದಾರ ಅಷ್ಟೇ ನಾನು ತಗೊಂಡಿರುವಂತದ್ದು. ಹಾಗೆ ಇಲ್ಲಿ ನಾನು ಅವಾಗಲೇ ಹೇಳ್ದಲ್ವಾ 2 ಡಬಲ್ ಕ್ರೋಶೆ ಮಧ್ಯ 3 ಚೈನ್ ಗ್ಯಾಪ್ ಅಲ್ಲಿ ವರ್ಕ್ ಮಾಡಿದ್ವಲ್ವಾ, ಆ 3 ಚೈನ್ ಗ್ಯಾಪ್ ಸ್ವಲ್ಪ ಹೋಲ್ ರೀತಿ ಕಾಣಿಸ್ತಾ ಇತ್ತು. ಅಲ್ಲಿಗೆ ಒಂದು ಈ ರೀತಿ ಆಂಟಿಕ್ ಬೀಡ್ ನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಈ ಒಂದು ಡಿಸೈನ್ ಫೈನಲ್ ಲುಕ್ ನಿಮ್ಮೆಲ್ಲರೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಹಾಗೆ ನಾನು ಯೂಸ್ ಮಾಡೋ ಮೆಟೀರಿಯಲ್ಸ್ ನ ಪರ್ಚೇಸ್ ಮಾಡಬೇಕು ಅಂತ ಅಂದ್ರೆ ಬ್ಲೂ ಕಲರ್ ಅಲ್ಲಿ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇರೋರು ಇಲ್ಲಿ ಯೆಲ್ಲೋ ಕಲರ್ ನಂಬರ್ ನ ಡಿಸ್ಪ್ಲೇ ಆಗ್ತಾರೋ ಕಡೆ ನೀವು ಡೈರೆಕ್ಟ್ ಆಗಿ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು.